ಕಲಬುರಗಿ ನಗರದಲ್ಲಿ ಆಶಾ ಕಾರ್ಯಕರ್ತೆಯರ ಬೃಹತ್ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಯಿತು. ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೃಹತ್ ರ್ಯಾಲಿ ಮಾಡುವ ಮುಖಾಂತರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರ ನಾಯಕಿ ಮಾತನಾಡಿ, ಅನೇಕ ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಈಡೇರಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ಸಂಕಷ್ಟ ಅನುಭವಿಸಬೇಕಾಗುತ್ತದೆ. ಅಲ್ಲದೆ ಆಶಾ ಕಾರ್ಯಕರ್ತರ ಬೇಡಿಕೆಗಳನ್ನು ಈಡೇರಿಸದೆ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಗಳು ಕೂಡ ಮಾಡಲಾಗುವುದು ಎಂದು ತಿಳಿಸಿದರು. ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಕಳೆದ 2009ರಿಂದ ಈವರೆಗೂ 15 ವರ್ಷಗಳ ಕಾಲ ನಾವು ಮಾಡ್ತಾ ಬಂದಿದ್ದೀವಿ. ಒಂದು ಮಿನಿಮಮ್ ವೇಜ್ ನಮಗೆ ಫಿಕ್ಸ್ ಇಲ್ಲ. ನಾವು ಮೊದಲಿಗೆ ಸರ್ಕಾರ ಕೇಳ್ತಾ ಇರೋದೇನಂತಂದರೆ ನಮಗೆ 15,000 ಫಿಕ್ಸ್ ಮಾಡಬೇಕು ಅಂತ. ಈಗಾಗಲೇ ನಾವು ನಮ್ಮನ್ನು ನೀವು 2-3 ಗಂಟೆಗಳ ಕಾಲ ಅಂಥೇಳಿ ನೀವು ನಿಯೋಜನೆ ಮಾಡ್ಕೊಂಡಿದ್ರೆ ಕೆಲಸಕ್ಕೆ, ಆದರೆ ಇವಾಗ 24 ಗಂಟೆ ಆದರೂ ಕೂಡ ನಮ್ಮ ಕೆಲಸ ನಿಲ್ತಾ ಇಲ್ಲ. ಸೊ ಇಲ್ಲಿ ನಮಗೆ ಮೊದಲು ನೀವು ತೊಗೊಂಡಿದ್ದು ತಾಯಿ ಮಗುವಿನ ಆರೈಕೆ ಮಾಡಲಿಕ್ಕಂತ, ಆದರೆ ಇವಾಗ ಏನಂತಂದರೆ ಎಲ್ಲ ಸರ್ಕಾರ ಕಾರ್ಯಕ್ರಮಗಳಾಗಲಿ ಯಾವುದೇ ಆರೋಗ್ಯ ಕಾರ್ಯಕ್ರಮಗಳಾಗಲಿ ಏನೇ ಯಶಸ್ಸು ಪಡಿಬೇಕು ಅಂತ ಹೇಳಿದ್ರೆ ಅದು ಆಶಾ ಕಾರ್ಯಕರ್ತೆಯರಿಂದ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಕೆಲಸಕ್ಕೂ ತೊಡಗಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಅಂತ ಏನು ಒಂದು ಪ್ರಿಕೇರಿಯಸ್ ಕಂಡೀಷನಲ್ಲಿ ಕೂಡ ನಾವು ವಾರಿಯರ್ಸಾಗಿ ಕೆಲಸ ಮಾಡಿದ್ದೀವಿ. ಇಡೀ WHO ಅಲ್ಲೂ ಕೂಡ ನಮಗೊಂದು ಪ್ರಶಸ್ತಿನೂ ಸಿಕ್ಕಿದೆ. ಆದರೆ ನಮ್ಮ ಒಂದು ಪಾಡು ಇನ್ನೂ ಇಂಪ್ರೂವ್ ಆಗಿಲ್ಲ. ಕಳೆದ 15 ವರ್ಷಗಳಿಂದ ನಾವು ಕೇಳ್ತಾ ಇರೋದು ನಮ್ಮನ್ನು ನೀವು ಸರ್ಕಾರಿ ನೌಕರರಾಗಿ ಮಾಡಿ ಅವ್ರು ಕೊಡುವಂಥ ಎಲ್ಲ ಸವಲತ್ತುಗಳನ್ನ ನಮಗೆ ಕೊಡಿ ಅನ್ನೋದು ಮೊದಲನೇ ಬೇಡಿಕೆ. ಅದು ಆಗದಿದ್ದ ಪಕ್ಷದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ನಮ್ಮನ್ನು ವರ್ಕರ್ಸ್ ಅಂತ ಘೋಷಣೆ ಮಾಡಿ ವರ್ಕರ್ಸ್ಗೆ ಏನೇನು ಸೌಲಭ್ಯಗಳು ಕೊಡಬೇಕು, ESI, PF ಅದೆಲ್ಲ ಬೆನಿಫಿಟ್ನ ನಮಗೆ ಕೊಡಬೇಕು ಅನ್ನೋದು ಮೊದಲನೆಯ ಬೇಡಿಕೆ ಆಗಿದೆ ನಮ್ಮದು. ಹಾಗೆ ಎರಡನೇದಾಗಿ RCH ಪೋರ್ಟಲ್ ಅಂಥೇಳಿ ಕಳೆದ ಸಾಕಷ್ಟು ವರ್ಷಗಳಿಂದ ನಾವು ಅದರ ಪೋರ್ಟಲ್ಗೆ ನಾವು ಮಾಡಿದಂಥ ಕೆಲಸಗಳನ್ನ ಅದಕ್ಕೆ ಫೀಡ್ ಮಾಡ್ತಾ ಇದ್ದೀವಿ. ಕರೆಕ್ಟಾಗಿ ದುಡ್ಡು ಬರ್ತಾ ಇಲ್ಲ ಸರ್. ನಾವು ಮಾಡಿದಷ್ಟು ಕೆಲಸಕ್ಕೆ ದುಡ್ಡಿಲ್ಲ. ಎಲ್ಲ ನಮ್ಮದು ಇನ್ಸೆಂಟಿವ್ ಬಾದರಿ ಅಂಥೇಳಿ 38 ಲೈನ್ ಐಟಮ್ ಕೆಲಸ ಮಾಡ್ತೀವಿ. ಈ ಆಶಾಗೆ ಪುಡಿ ಕಾಸು ಬರುತ್ತೆ. ನಾವು ಮಾಡಿದಂಥ ಕೆಲಸ ಮ್ಯಾನ್ಯಲಿ ಇರುತ್ತೆ, ಅದನ್ನು ಫೀಡ್ ಮಾಡಿ ಅದು ಅಮೌಂಟ್ ನಮಗೆ ಬರಬೇಕು. ಫೀಡ್ ಮಾಡೋರು ಬೇರೆ, ಆದರೆ ಅಮೌಂಟ್ ಮಾತ್ರ ಕರೆಕ್ಟಾಗಿ ಕೈ ಸೇರ್ತಾ ಇಲ್ಲ. ನಾನು ಮಾಡಿದ ಕೆಲಸ 15,000 ಆದರೆ ನನಗೆ ಬರ್ತಾ ಇರೋಂಥ ಸಂಬಳ ಕೇವಲ 7,000, 6,000, 5,000 ಈ ಥರ ಬರ್ತದೆ. ಅಂದರೆ ಕೋಟ್ಯಾಂತರ ರೂಪಾಯಿ ನಷ್ಟನ ಈಗಾಗಲೇ ನಾವು ಅನುಭವಿಸಿದ್ದೀವಿ. ನಾವು ಕೇಳ್ತಾ ಇರೋದು ನಮ್ಮ ಸ್ಯಾಲ್ರಿ ಮಾದರಿಯಿಂದ ನೀವು ಡಿಲಿಂಕ್ ಮಾಡಿ RCH ಪೋರ್ಟಲಿಂದ. RCH ಪೋರ್ಟಲ್ ನಿಮ್ಮ ಸರ್ಕಾರಕ್ಕೆ ದಾಖಲೆ ಬೇಕು, ಅದನ್ನು ನೀವು ಇಟ್ಕೊಳ್ಳಿ. ನಮ್ಮ ಸ್ಯಾಲ್ರಿಗೆ ಅದನ್ನು ನೀವು ಕೂತು ತರಬೇಡ್ರಿ ಅನ್ನೋದು ಎರಡನೇ ಇಂಪಾರ್ಟೆಂಟ್ ಬೇಡಿಕೆ. ಅದು ನಮ್ಮದು. ಮೂರನೇದಾಗಿ ನಾವು ಆರೋಗ್ಯ ಕಾರ್ಯಕರ್ತೆಯರು ಎಲ್ಲರಿಗೂ ಆರೋಗ್ಯ ಕೊಡೋ ಅಂಥವ್ರು. ನಮ್ಮ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಒಂದು ಕ್ಯಾನ್ಸರ್ ಕಾಯಿಲೆ ಆಗಲಿ ಅಥವಾ ಬೇರೆ ಏನೇ ಕಾಯಿಲೆಗಳು ಬಂದರೂ ಕೂಡ ನಮ್ಮನ್ನು ನಾವು ಆರೈಕೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಥರವಾದಂಥ ಬೆನಿಫಿಟ್ ಇಲ್ಲ. ಸೊ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಇವೆಲ್ಲವೂ ನೀವು ನಮಗೆ ಕೊಡಿ ಅನ್ನೋದು. ಹಾಗೆಯೇ ನಾನು ತುಂಬ ನೋವಿಂದ ಹೇಳ್ತಾ ಇದ್ದೀನಿ, ಎಷ್ಟೋ ಕಾರ್ಯಕರ್ತೆಯರು ಕ್ಯಾನ್ಸರ್ ಮತ್ತು ಬೇರೆ ನೋವಿನಿಂದ ಬಳಲ್ತಾ ಇದ್ದರೆ ಅವರಿಗೊಂದು ರಜಾ ಫೆಸಿಲಿಟಿನೂ ಇಲ್ಲ. ಹಾಗೆಯೇ ಅವ್ರು ರೆಸ್ಟ್ ತೊಗೊಂಡು ಕೆಲಸ ಮಾಡೋಕ್ಕೆ ಬರ್ತೀವಿ ಅಂತಂದರೆ ಇಲ್ಲ ನಾಳೆನೇ ಬರಬೇಕು, ನೀವು ಆಪ್ರೇಷನ್ ಆದರೆ ನಾಳೆ ಬರಬೇಕು, ನಿಮಗೆ ರಜೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಮಾನವೀಯತೆ ದೃಷ್ಟಿನೂ ಕೂಡ ಇಲ್ಲದೆ ನಾವು ಕೆಲಸ ಮಾಡ್ತಾರಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಹಾಗಾಗಿ ನಾವು ಕೇಳ್ತಾ ಇರೋದು ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಕೇಳ್ತಾ ಇದ್ದೀವಿ, ನಾವು ಏನೇ ಕಾಯಿಲೆಯಲ್ಲಿ ಬಳದ್ರೆ ನೀವು ನಮಗೆ 3 ತಿಂಗಳ ಕಾಲ ನಮಗೆ ರೆಸ್ಟನ್ನು ಕೊಡ್ರಿ. ಹಾಗೆಯೇ ಫಿಕ್ಸ್ಡ್ ಪೇಮೆಂಟ್ ಅಂತ ಏನು ಗೌರ್ಮೆಂಟ್ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅದನ್ನಾದರೂ ನೀವು ಕೊಡಬೇಕು ಅನ್ನೋದು ನಮ್ಮ ಇಂಪಾರ್ಟೆಂಟ್ ಡಿಮ್ಯಾಂಡ್ ಆಗಿದೆ ಸರ್. ಇನ್ನು ಉಳಿಕೆಯಂಗೆ ಭಾಳಷ್ಟು ಡಿಮ್ಯಾಂಡ್ಗಳಿವೆ. ಇದು ನಮ್ಮ ಪ್ರಮುಖವಾದಂಥ ಡಿಮ್ಯಾಂಡು. ಈಗ ಇಡೀ ರಾಜ್ಯದಿಂದ ಎಲ್ಲ ಆಶಾ ಕಾರ್ಯಕರ್ತೆಯರು ಒಂದು 10,000ದಷ್ಟು ಆಶಾ ಕಾರ್ಯಕರ್ತರು ಇಲ್ಲಿ ಗುಲ್ಬರ್ಗಾದಲ್ಲಿ ಜಮಾಯಿಸಿದ್ದೀವಿ. ನಾವು ಮೊದಲನೇ ಸಮ್ಮೇಳನ ಇದು. ಈ ಘೋಷಣೆಗಳನ್ನ ಎತ್ತಿ ಸಮ್ಮೇಳನ ಮಾಡ್ತಾ ಇದ್ದೀವಿ ನಾವು. ಹಾಗೆಯೇ ಸರ್ಕಾರ ಇದಕ್ಕೆ ಬಗ್ಗದೆ ಹೋದರೆ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಹೋರಾಟ ನಾವು ಎದುರಿಸಬೇಕಾಗತ್ತೆ ಅನ್ನೋ ಒಂದು ಎಚ್ಚರಿಕೆ.
ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.